ತಮಿಳುನಾಡಿನ ಸುದ್ದಿ. ಪರ್ಸ್ನಲ್ ಆಗ್ತಾ ಇದೆ ಅಲ್ಲ ರಾಜಕಾರಣ. ವಿಜಯ್ ಮುಖ್ಯಮಂತ್ರಿಯಾದ ನಂತರ ಮಾಡಿದ ಭಾಷಣದಲ್ಲಿ ಉದಯನಿಧಿ ಸ್ಟಾಲಿನ್ನರಿಗೆ ಒಂದು ಟಾಂಟ್ ಕೊಟ್ಟರು. ಅದು ಸ್ಟಾಲಿನ್ ಅವರು ಮತದಾನ ಮುಗಿದ ಸಂಜೆ TVKಯ ಬಗ್ಗೆ ಪ್ರಶ್ನೆ ಕೇಳಿದಾಗ ಹಿಂಗೆ ಕೈ ಮಾಡಿದಾರಲ್ಲ, ಮುಗೀತು TVK ಅನ್ನೋ ಥರ. ಅದು ವಿಜಯ್ ಅವರ ಮನಸ್ಸಿನಲ್ಲಿ ಆಳವಾಗಿ ಅಚ್ಚೊತ್ತು ಬಿಟ್ಟಿದೆ. ಅದು ಎಲ್ಲಿ ನಿಮ್ಮಪ್ಪ ಅನ್ನೋ ಥರ ಕೇಳಿದ್ರು ಅವರು ಉದಯನಿಧಿ ಸ್ಟಾಲಿನ್ರಿಗೆ. ಗೊತ್ತಿಲ್ವಾ ಎಲ್ಲಿದ್ದಾರೆ ಅಂತ ವಿಜಯ್ಗೆ? ಸ್ಟಾಲಿನ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಾ? ಅವರು ಎಲೆಕ್ಷನ್ ಸೋತಿದ್ದಾರೆ, ವಿಧಾನಸಭೆ ಒಳಗೆ ಇರೋಕ್ಕಾಗಲ್ಲಪ್ಪ, ಹೊರಗಡೆ ಇದ್ದಾರೆ. ಅದನ್ನು ಟಾಂಟ್ ಮಾಡಿದ್ರು. ಅದಕ್ಕೆ ಸ್ಟಾಲಿನ್ ಉತ್ತರ, ಜನರ ಹೃದಯದಲ್ಲಿದ್ದೀನಿ ನಾನು ಅಂತ, ಕೆತ್ತಲ್ಪಟ್ಟಿದ್ದೇನೆ ಅಂದ್ರೆ ಅವರು. ವಿಜಯ್ ಮಾತಾಡಿದ್ ನೋಡಿ ಒಂದು ಸಲ. நான் பதவி ஏற்ற அன்னைக்கு கொஞ்சம் டைம் அவகாசம் கேட்டேன். எதுக்கு கேட்டேன்? நிதி நிலைமைலாம் கொஞ்சம் மோசமா இருக்குது, அதெல்லாம் கொஞ்சம் சரி செஞ்சுக்கிட்டே படிப்படியா கொஞ்சம் கொஞ்சமா நான் கொடுத்த வாக்குறுதிகள்லாம் செயல்படுத்துவேன், அதுக்காக கொஞ்சம் டைம் அவகாசம் கேட்டேன். நான் ஏதோ வேற எதுக்காகவோ வேற யாருக்காகவோ ஏதோ அவகாசம் கேட்ட மாதிரி. அடுத்து இங்க சபையில இல்லாதவங்களை பத்தி பேச வேண்டாம்னு நினைக்கிறேன். எனக்கு ஒரு குட்டி கதை ஒன்று ஞாபகம் வருது, சொல்லாமா? ஒரு ஊர்ல ஒரு பெரியவர் வெயில் ரொம்ப ஜாஸ்தியா இருக்குன்னு சொல்லிட்டு கண்ணுக்கு மேல கை வச்சுக்கிட்டு இப்படி சுத்தி முத்தி தேடிக்கிட்டு இருந்தாராம். அப்ப கூட இருந்த ஒரு சின்ன பையன், என்ன தேடுறீங்க அப்படின்னு கேட்டானா. அதுக்கு அந்த பெரியவர் சொன்னாரா, அது ஒண்ணு இல்ல தம்பி, உங்க அப்பா இங்கதான் இருப்பாருன்னு சொன்னாங்க, அதான் தேடிக்கிட்டு இருக்கேன். எங்க உங்க அப்பாவையா காணோம்? எங்களுக்கும் நக்கலா நையாண்டியா சம்பந்தம் இல்லாத குட்டி கதை, இதெல்லாம் எங்களுக்கும் பேச தெரியும். அந்த கதையில பெரியவர் அப்படி சொன்னாராம், தப்பா எடுத்துக்காதீங்க. அந்த கதையில பெரியவர் அப்படி கேட்டாராம், அதனால யாரும் இங்க டென்ஷன் ஆவேனா. நான் DMK ಈ ಪ್ರಶ್ನೆ ಉತ್ತರಗಳನ್ನು ಬಹಳ ಪರ್ಸನಲ್ ಆಗಿ ತಗೊಂಡಿದೆ. ಶತಾಯಗತಾಯ ಸ್ಟಾಲಿನ್ ವಿಧಾನಸಭೆಗೆ ಹೋಗಲೇಬೇಕು ಅಂತ ಅವರು ನಿರ್ಧಾರ ಮಾಡಿದಂಗಿದೆ. ಮುಖ್ಯಮಂತ್ರಿಯಾಗಿ 5 ವರ್ಷ ತಮಿಳುನಾಡನ್ನು ಆಳಿದ ನಂತರ ಕೊಳತ್ತೂರಿನಲ್ಲಿ ಚುನಾವಣೆಗೆ ನಿಂತ ಸ್ಟಾಲಿನ್ TVKಯ VS ಬಾಬು ಅವರ ವಿರುದ್ಧ 8,500 ಓಟಲ್ಲಿ ಸೋತುಬಿಟ್ರು. 8,500 ಓಟಲ್ಲಿ ಸೋತರು. ಈಗ ಅವರ ಮಗ ವಿಪಕ್ಷ ನಾಯಕರಾಗಿದ್ದಾರೆ. ಉಪಚುನಾವಣೆಗಳು ಬರ್ತಾ ಇದ್ದಾವೆ 6 ಕ್ಷೇತ್ರಗಳಿಗೆ. 5 ಕ್ಷೇತ್ರ ಈ AIADMK ಶಾಸಕರು TVKಗೆ ಜಾಯ್ನ್ ಆಗಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಅವರು ಶಾಸಕ ಸ್ಥಾನವನ್ನು ಕಳ್ಕೊಂಡಿದ್ದಾರೆ. ಅಲ್ಲಿ 5 ಕ್ಷೇತ್ರಗಳಿಗೆ ಉಪಚುನಾವಣೆ ಆಗಬೇಕು. ಇನ್ನೊಂದು ವಿಜಯ್ 2 ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, 2 ಕಡೆ ಗೆದ್ದಿದ್ದಾರೆ. ಒಂದು ತಿರುಚಿ ಈಸ್ಟ್, ಇನ್ನೊಂದು ಪೆರಂಬದೂರು. ಪೆರಂಬದೂರನ್ನು ತಮಗೆ ಉಳಿಸಿಕೊಂಡು ತಿರುಚಿ ಈಸ್ಟ್ಗೆ ವಿಜಯ್ ರಾಜೀನಾಮೆ ಕೊಟ್ಟಿದ್ದಾರೆ. ತಿರುಚಿ ಈಸ್ಟ್ಗೂ ಉಪಚುನಾವಣೆ. ಒಟ್ಟು 6 ಕಡೆ ಆಗತ್ತೀಗ 6 ತಿಂಗಳಲ್ಲಿ. ಆ 6 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಲ್ಲಿ ಸ್ಟಾಲಿನ್ ನಿಂತ್ಕೋಬೇಕು, ನಿಂತು ಗೆದ್ದು ವಿಧಾನಸಭೆಗೆ ಹೋಗಬೇಕು ಅಂತ DMK ನಾಯಕರು ಹಠಕ್ಕೆ ಬಿದ್ದಿದ್ದಾರೆ. 6 ಕ್ಷೇತ್ರಗಳ ಪೈಕಿ DMK ಪಾಲಿಗೆ ಮೋಸ್ಟ್ ಫೇವರಿಟ್ ಯಾವುದು? ತಿರುಚಿ ಈಸ್ಟ್. ತಿರುಚಿ ಈಸ್ಟ್ನಲ್ಲೇ ವಿಜಯ್ ಗೆದ್ದಿದ್ರು. ವಿಜಯ್ ಗೆದ್ದು ರಾಜೀನಾಮೆ ಕೊಟ್ಟಿರುವ ಕ್ಷೇತ್ರದ ಉಪಚುನಾವಣೆಯಲ್ಲೇ ಸ್ಟಾಲಿನ್ ನಿಂತ್ಕೊಂಡು ಗೆಲ್ಲಬೇಕು ಅಂತ ಅದೊಂದು ಪ್ರಯತ್ನ ನಡೀತಾ ಇದೆ. ಆದಷ್ಟು ಬೇಗ ಅದಾದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. ವಿರಲಿಮಲೈ, ಅಂಬಾಸಮುದ್ರಂ, ಮಧುರಾಂತಕಂ, ಪೆರುಂದೊರೈ, ಧಾರಾಪುರಂ ಇಷ್ಟು ಕ್ಷೇತ್ರಗಳಿಗೂ ಚುನಾವಣೆ ಆಗುತ್ತೆ. ಅವುಗಳ ಪೈಕಿ ತಿರುಚಿ ಈಸ್ಟ್ನಿಂದ ನಿಂತ್ಕೊಳ್ಬೇಕು ಅಂತ DMKಯ ನಾಯಕರುಗಳ ಒತ್ತಡ ಇದೆ. KN ನೆಹರು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.